ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳು ಶ್ರೀಮತಿ ಗೀತಾ ಮೇಡಮ್ ಅವರೇ, ಡಾಕ್ಟರ್ ಸರ್ವೇಶ್ ಅವರೇ, ಹಾಗೂ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ವಂಶಿಕೃಷ್ಣ ಅವರು, ಹಾಗೂ ನಮ್ಮ ವಂಶಿಕೃಷ್ಣ ಸರ್ ಅವರೇ, ನಮ್ಮ ಡಿ ಶೋಭಾ ಮೇಡಮ್ ಅವರೇ, ನಮ್ಮ ರಘುಪತಿ ಸರ್ ಅವರೇ, ವೇದಿಕೆ ಮುಂಭಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಹಾಗೂ ನೂತನವಾಗಿ ನೂತನ ವರ್ಷದಲ್ಲಿ ನೂತನವಾಗಿ ಹೊಸ ಜೀವನವನ್ನು ಕಟ್ಕೊಳ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಹೆಂಗೆ ಸೆಲೆಕ್ಷನ್ ಆಯಿತು, ಹೇಗೆ ಸೆಲೆಕ್ಷನ್ ಆಯಿತು, ದುಡ್ಡು ಕೊಟ್ಟಿದ್ದಾರಾ, ದುಡ್ಡು ತೊಗೊಂಡು ಸೆಲೆಕ್ಷನ್ ಮಾಡಿದ್ದಾರಾ ಅನ್ನೋದು ವಾಸ್ತವಾಂಶ ನಿಮಗೆ ಅರ್ಥ ಆಗಬೇಕು. ಇವತ್ತು ಮಾಧ್ಯಮ ಮಿತ್ರಗಳು ನಾನು ಮಾತಾಡ್ತೀನಿ. ಹಿಂದಿ ಕಾಲ ಹೆಂಗಿತ್ತು ಅಂತಂದರೆ, ಅಂಗನವಾಡಿ ಸೆಲೆಕ್ಷನ್ ಅಂತಂದರೆ ಯಾರೋ ಮೀಡಿಯೇಟರ್ ಬಂದು 1 ಲಕ್ಷ ಕೊಡು ಸೆಲೆಕ್ಷನ್ ಮಾಡ್ತೀನಿ ಅಂದ್ರೆ ನಂಬಿ ಕೊಟ್ಬಿಡ್ತಾ ಇದ್ರು. ಬಹುಶಃ ತಾವೇನಾದರೂ ಕೊಟ್ಟಿದ್ರೆ ಒಂದು ವಾಪಸ್ ಇಸ್ಕೊಳ್ಳಿ. ಯಾವುದು ದುಡ್ಡಿಂದ ಸೆಲೆಕ್ಷನ್ ಮಾಡಿಲ್ಲ ನಾವು. ತುಂಬ ಪ್ರಾಮಾಣಿಕತೆಯಿಂದ ದೇವ್ರು ಮೆಚ್ಚೋ ಥರ ಕೆಲಸ ಮಾಡಿದ್ವಿ. ನಿಮ್ಗೆ ಒಂದು ಮಾಹಿತಿ ಗೊತ್ತಿರಲಿ, ನನ್ನ ಸ್ವಂತ ಚಿಕ್ಕಮ್ಮನ ಮಗಳು ಇದಕ್ಕೆ ಅಪ್ಲೈ ಮಾಡಿದ್ದಾಳೆ. ಅವಳಿಗೆ 317 ಮಾರ್ಕ್ಸು. ಅದೇ ಊರಲ್ಲಿ ಇನ್ನೊಬ್ಬ ಹೆಣ್ಮಗಳು ಮಾಡಿದ್ದಾಳೆ 348 ಮಾರ್ಕ್ಸು. ನನ್ನ ಮುಂದೆ ಬಂದಿದೆ. ನಾನು 317 ಮಾಡಲ 348 ಮಾಡಲ? 300 ನನ್ನ ತಂಗಿ ಅಲ್ವಾ, ಸ್ವಂತ ಚಿಕ್ಕಮ್ಮನ ಮಗಳು, ನನ್ನ ತಂಗಿ ಅಲ್ವಾ. ನಾನು ಫಸ್ಟ್ ಎತ್ತು ಇದು ಮಾಡುವಂತ 348 DC ಮುಂದೆ ಹಾಕಿದ್ವಿ. ಯಾಕೆ ಹೇಳಿ? ಆ ಪ್ರಾಮಾಣಿಕತೆ ಏನಾದರೂ ನಾವು ನಮ್ಮ ತಾಲೂಕಲ್ಲಿ ಇಲ್ಲದೆ ಇದ್ರೆ ಇಡೀ ನಮ್ಮ ಕುಲವನ್ನು ನಾವು ಕೆಡಿಸ್ತೀವಿ. ಬಹುಶಃ 5 ದಿವಸ ಅವ್ರು ಮಾತಾಡಿದ ನನ್ನ ಜೊತೆ, ಪರವಾಗಿಲ್ಲ, ವರ್ಷಕ್ಕೊಂದ್ಸಲ ಬರಲೇಬೇಕು. ನಾನು ಸಾಕಷ್ಟು ಜನ ಲೀಡರ್ಸ್ ಫೋನ್ ಮಾಡಿ ಮಾಬಿಟ್ನಿಶಾಯಿ ಯಾರು ಮಿಬಿಟ್ನಿಶಾಯಿ ಇದ್ದೇನ ಅಲ್ಲ, ಸತ್ಯ ಮಾತಾಡ್ತೀನಿ. ನಾನು ಅವಾಗ ಅರ್ಥ ಮಾಡಿಸಿದೆ ಅವ್ರಿಗೆ. DC ಮುಂದೆ, ನನ್ನ ಮುಂದೆ ಮತ್ತು ಶ್ರೀಪ ಅವ್ರ ಮುಂದೆ ಅಪ್ಲಿಕೇಶನ್ ಬರ್ತವೆ. ಹೈಯೆಸ್ಟ್ ಇರ್ತಕ್ಕಂಥ ಮಾರ್ಕ್ಸ್ ನಾವು ಚೆಕ್ ಮಾಡಿ ಪಕ್ಕಿಡ್ತೀವಿ. ಕುಲಂಕುಷ ಡಾಕ್ಯುಮೆಂಟ್ ಚೆಕ್ ಮಾಡಿದ್ದಾದ್ಮೇಲೆ, ದಾಖಲಾತಿ ಚೆಕ್ ಮಾಡಿದ್ದಾದ್ಮೇಲೆ ಅವ್ರನ್ನ ಸೆಲೆಕ್ಷನ್ ಮಾಡ್ತೀವಿ. ಸಪೋಸ್ ಎಕ್ಸಾಂಪಲ್ ಏನಾದರೂ ಒಂದು 2-3 ಕಡಿಮೆ ಮಾರ್ಕ್ಸ್ ಇತ್ತು ಅಂತಂದರೆ ಅದು ನಮ್ಮ ಕಡೆಯಿಂದ ಒಂದು 5 ಮಟ್ಟ ಕೊಟ್ಟು ಅವ್ರನ್ನ ಗ್ರೇಸ್ ಮಾಡ್ಬೋದು. ಹಿಂಗೆ ಸೆಲೆಕ್ಷನ್ ಮಾಡೋ ಪದ್ಧತಿ ಅಂತ ಹೇಳಿದ್ವಿ. ಯಾವ ಕ್ಯಾಸ್ಟ್ ಅಂತ ನೋಡಿಲ್ಲ ನಾವು, ಯಾವ ಜಾತಿ ಅಂತ ನೋಡಿಲ್ಲ, ಯಾವ ಪಕ್ಷ ಅಂತ ನೋಡಿಲ್ಲ. ಪ್ರಾಮಾಣಿಕತೆ ನನ್ನ ತಾಯಂದ್ರಿಗೆ ಏನು ಸಿಗ್ಬೇಕು ಸಿಗಲೇಬೇಕು ಅಂತ ಇದನ್ನು ನಾವು ಮಾಡಿದ್ದು. ಒಂದು ವೇಳೆ ಯಾರೋ ನಿಮ್ಮವ್ರು ಡ್ಯೂಟಿ ಕೊಡಿಸಿದ್ರು, ನಮ್ಮವ್ರು ಡ್ಯೂಟಿ ಕೊಡಿಸೋದು ಭ್ರಮೆ, ಅದೆಲ್ಲ ಸುಳ್ಳು. ಇನ್ನು ಮುಂದೆ ಅವೆಲ್ಲ ನಡೆಯಲ್ಲ ತಾಲೂಕಲ್ಲಿ. ದುರಂತ ಏನು ಅಂತಂದರೆ, 4 ಹೋಲ್ಡ್ ಮಾಡಿದ್ವಿ, 4 ಜನ ಹೋಲ್ಡ್ ಮಾಡಿದ್ವಿ. ಸೆಲೆಕ್ಷನ್ ಆಗಿದೆ, ಹೋಲ್ಡ್ ಮಾಡಿದ್ವಿ, ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಹಾಕಿದ್ದಾರೆ. ಸೆಲೆಕ್ಷನ್ ಮಾಡಿದ್ದಾದ್ಮೇಲೆ ಒಂದು ಎತ್ಕೊಂಡೆ ನಾನು, ಒಂದು ಹೆಸರು ಹೇಳೋದು ಬೇಡ, ಎತ್ಕೊಂಡೆ. ಸೇಮ್ ಅಡ್ರೆಸ್ ಅವರು ಅಂಗನವಾಡಿ ಮೇಡಮ್ಗೆ ಹಾಕಿದ್ದಾರೆ, ಮತ್ತೆ ಇನ್ನೊಂದು ಸೇಮ್ ಅಡ್ರೆಸ್ ಆಯಾಗ ಹಾಕಿದ್ದಾರೆ. ಸಿಕ್ಫೋನ್ 2 ಅಂತ. ನನಗೆ ಡೌಟ್ ಬಂತು, ಒಂದೇ ಅಮ್ಮ 2 ಕಡೆ ಹೆಂಗಿರ್ತಾಳೆ ಅಂತ. ಎಷ್ಟು ಗೊತ್ತಾ? 478 ಮಾರ್ಕ್ಸ್ ಅವ್ರದ್ದು. ಎಷ್ಟು? ಕಾಂಪಿಟೇಷನ್ ಇಲ್ಲ ಅವ್ರಿಗೆ. ಬಿತ್ತ ಇಲ್ಲಿ ಹೊಡ್ತಾ FIR ಹಾಕಿ ಕೇಳಿದ್ದೀನಿ ನಾನು. ಒಂದು ಕೆಲಸ ಸಿಗುತ್ತೆ ಅಂದ್ಮೇಲೆ ಏನೋ ತಿನ್ಬೋದ ನಾವು? ಈಗ ನಮ್ಮ ಗೀತವ್ರು ಹೇಳ್ತಾ ಇದ್ರು, ಮಕ್ಕಳನ್ನ ಜಾಗೃತಿಯಿಂದ ನೋಡಿ, ಅವೆಲ್ಲ ಮಾಡಕ್ ಹೋಗ್ಬಿಡಿ. ನಿಮ್ಮ ಮಕ್ಕಳನ್ನ ಮನೇಲಿ ಹಿಂಗೆ ನೋಡ್ಕೊಂಡ್ರೆ ಆ ಮಕ್ಕಳನ್ನ ನೋಡ್ಕೊಳ್ಳಿ ಸಾಕು. ನಿಮ್ಮ ಮಕ್ಕಳನ್ನ ಹಿಂಗೆ ಪ್ರೀತಿ ಮಾಡ್ತೀರಿ, ಸೇಮ್ ಪ್ರೀತಿನ ನಿಮ್ಮ ಮಕ್ಕಳ ಥರ ಮಾಡ್ಕೊಂಡ್ರೆ ಸಾಕು ನಮ್ಗೆ. ಅದೇ ತುಂಬ ಪ್ರಾಮಾಣಿಕತೆಯಿಂದ, ಯಾರಿಗೂ ಡ್ಯಾಮೇಜ್ ಆಗ್ದಂಗೆ. ನಾಳೆ ಬಂದು ನೀವು ನಮ್ಮ ಪ್ರಶ್ನೆ ಮಾಡಬಾರ್ದು, ಸರ್ ನನ್ನ ಎಷ್ಟು ಮಾರ್ಕ್ಸ್ ಬಂದು ಯಾಕೆ ಇದು ಮಾಡಿದ್ದೀರಾ ಅಂತ. ಅವ್ರು ನಿಮ್ಮಂದೆ ತಲೆ ತಗ್ಸೋದು ಅವಶ್ಯಕತೆ ನಮ್ಗೆ ಬೇಡ.
ಏನು ಭಗವಂತನ ಇಚ್ಛೆಯಿಂದ ನಿಮ್ಗೆ ಏನು ಸಿಗಬೇಕೋ ಹಣೆ ಬರ್ದು ಏನು ಸಿಗ್ಬೇಕೋ ಸಿಕ್ಕಿದೆ ನಿಮಗೆ. ಯಾರ ರೆಕಮೆಂಡೇಶನ್ನಿಂದನೋ MLA ರೆಕಮೆಂಡೇಶನ್ನು ಇಲ್ಲ ಲೀಡ್ ರೆಕಮೆಂಡೇಶನ್ ಎಲ್ಲಿಂದ ಸಿಕ್ಕಿಲ್ಲ. ನೀವು ಬರೆದಿರ್ತಕ್ಕಂಥ ಮಾರ್ಕ್ಸಿಂದ, ನೀವು ಪಡೆದಿರ್ತಕ್ಕಂಥ ಅಂಕಗಳಿಂದ, ನೀವೇನು ಅವತ್ತು ಓದಿದಿರಲ್ಲ ಅದರಿಂದ ನಿಮ್ಗೆ ಸಿಕ್ಕಿರೋದು. ಇನ್ಯಾವ ರೆಕಮೆಂಡೇಶನ್ನಿಂದನೂ ಅಲ್ಲ. ಯಾಕಂದರೆ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ದುಡ್ಡು ತೊಗೊಂಡು ಮಾಡ್ತಕ್ಕಂಥ ಅವಕಾಶ ಇಲ್ಲೆಲ್ಲೂ ಇಲ್ಲ. ಇದು ನಾನು ಬರೋಕ್ಕಿಂತ ಮುಂಚೆ ಇತ್ತು. ಅದು ನೀನು ಅಂಗನವಾಡಿ ಟೀಚರ್ ಕೊಡ್ತೀನಿ, ಫುಡ್ ಕೊಡ್ತೀನಿ, ದುಡ್ಡು ಹಾಕೋದು ಗ್ಯಾಂಗ್ ಇದಾವೆ ನಮ್ಮಲ್ಲಿ ಕೂಡ. ಅಂಥವ್ರು ಯಾರು ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಾಮಾಣಿಕತೆಯಿಂದ ನಿಮಗೆ ದುಡ್ಡು ಸಿಕ್ಕಿದೆ. ಈ ಮುಳಬಾಗಿಲು ತಾಲೂಕಿನ ಮಾನ ಮರ್ಯಾದೆ ಕಾಪಾಡ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಆಗ್ತಾ ಇದೆ ಇವತ್ತು. ನಿಮ್ಮ ಮನೆ ಥರ ಕಾಪಾಡ್ತಿರೋ, ಇಲ್ಲ ನಿಮ್ಮ ಮಕ್ಕಳ ಥರ ಕಾಪಾಡ್ತಿರೋ, ಇಲ್ಲ ಮಲ್ತಾಯಿ ಥರ ಕಾಪಾಡ್ತಿರೋ ಅನ್ನೋದು ನಿಮ್ಮ ಮೇಲಿದೆ. ಇವತ್ತೊಂದು ಅವಕಾಶವನ್ನು ಸಿಕ್ಕಿದೆ. ಅವಕಾಶವನ್ನು ನಾವು ಅದನ್ನು ದುರುಪಯೋಗಪಡಿಸ್ಕೊಬೋದು, ಸದುಪಯೋಗಪಡಿಸ್ಕೊಬೋದು. ನನ್ನ ಹೆಸರು ಹೇಳೋದು ಬೇಡ, ಸಾಕಷ್ಟು ಲೀಸ್ಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಅಂಗನವಾಡಿ ಟೀಚರ್ ಆಗ್ಬಿಟ್ಟು ಸಾಕು ಇಡೀ ಫ್ಯಾಮಿಲಿ ಮೇಂಟೈನ್ ಆಗುತ್ತೆ. 2 ಗುಡ್ ಲೀಡರ್ 6 ಗುಡ್ ಲಾಡ ಅಲ್ಲ ಆಗಿದೆ. ನಾನೇ ಎಂಕ್ವೈರಿ ಮಾಡಿದ್ದೀನಿ, ತಪ್ಪು ತಿಳ್ಕೊಂಬೇಡಿ. ಯಾಕಂದ್ರೆ ಇವೆಲ್ಲ ಮಾಡೋದ್ರಿಂದ ಆತ್ಮಸಾಕ್ಷಿ ಮೆಚ್ಚಲ್ಲ. ಅಲ್ಟಿಮೇಟ್ಲಿ ಇನ್ನೊಬ್ರಿಗೆ ಉತ್ತರ ಕೊಡೋದು ಬೇಡ, ನಿಮಗೆ ಉತ್ತರ ಕೊಡ್ಕೊಬೇಕಲ್ಲ. ನಾಳೆ ದಿವಸ ನಾವು ಪರಾಮರ್ಶೆ ಮಾಡ್ಕೊಬೇಕಲ್ವಾ, ಆತ್ಮಸಾಕ್ಷಿನ ಮಾಡ್ಕೊಬೇಕಲ್ವಾ. ಆ ಕೆಲಸಕ್ಕೆ ಯಾವತ್ತೂ ಹೋಗ್ಬೇಡಿ. ಇವತ್ತು ಒಳ್ಳೆ 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 ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತವೆ. ಒಳ್ಳೆ ಸ್ಯಾಲ್ರೀಸ್ ಇವತ್ತು ಏಪ್ರಿಲಿಂದ ಹೈಕ್ ಮಾಡ್ಬೇಕಂತ ಗಲಾಟೆ ಮಾಡ್ತಿದ್ವಿ. ಅಂಗನವಾಡಿ ವರ್ಕರ್ಸ್ಗೆ ಮತ್ತು ಟೀಚರ್ಸ್ಗೆ ಒಳ್ಳೆ ಸಂಬಳ ಕೊಡ್ಬೇಕಂತ ಸೆಷನ್ ಗಲಾಟೆ ಮಾಡಿದ್ವಿ. April 10 ತಗೊಂಡಿದ್ದಾರೆ. ಒಳ್ಳೆ ಸಂಬಳ ಸಿಗುತ್ತೆ, ಒಳ್ಳೆ ಆದಾಯ ಸಿಗುತ್ತೆ, ನಿಮ್ಮ ಸಂಸಾರ ಇಡೀ ಕುಟುಂಬ ಚೆನ್ನಾಗಿಲ್ಲ ಅಂತ ಬಯಸ್ತೀನಿ. ಆದರೆ ಇನ್ನೊಬ್ಬ ಮಕ್ಕಳಿಗೆ ಬಾಯಿ ಹೊಡೆದು ನಮ್ಮ ಮಕ್ಕಳು ಚೆನ್ನಾಗಾಗತಕ್ಕಂಥ ಬುದ್ಧಿ ಯಾವತ್ತು ನಿಮಗೆ ಬರೋದು ಬೇಡ ಅಂತ ಒಬ್ಬ ಶಾಸಕನಾಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊತೀನಿ. ಯಾವತ್ತು ಆ ಕೆಲಸ ನಾವು ಮಾಡೋದು ಬೇಡ ಅಂತ ಒಬ್ಬ ನಿಮ್ಮ ಬ್ರದರ್ ಆಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ನನ್ನ ತಾಲೂಕಲ್ಲಿ ಸುಭದ್ರವಾಗಿರ್ಬೇಕು, ನನ್ನ ತಾಲೂಕು ಚೆನ್ನಾಗಿರ್ಬೇಕು, ಹಗಲು ರಾತ್ರಿ ಕನಸು ಕಾಣ್ತಾ ಇದ್ದೀನಿ ನನ್ನ ತಾಲೂಕು ಚೆನ್ನಾಗಿರ್ಬೇಕಂತ. ಸೊ ಬಹುಶಃ ಮುಂದೊಂದು ದಿವಸ ನನ್ನ ತಾಲೂಕು ಒಂದು ಉತ್ತಮವಾಗಿ ಅಭಿವೃದ್ಧಿ ಕೋಶ ಮುಂದೆ ಹೋಗ್ತೇವೆ. ಯಾವ ರೆಕಮೆಂಡೇಶನ್ ಇಂದನೋ ಯಾವ ಇದರಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿಲ್ಲ, ನೀವು ಪಡೆದಿರ್ತಕ್ಕಂಥ ಅಂಕಗಳಿಂದ ನಿಮ್ಗೆ ಆಯ್ಕೆ ಮಾಡಿದೀವಿ. ಸೊ ಅದನ್ನ ಬಿಟ್ಬಿಟ್ಟು ಯಾರಾದ್ರೂ ನಿಮ್ಮ ಹತ್ರ ದುಡ್ಡಿಸ್ಕೊಂಡಿದ್ರೆ ಅಂಗನವಾಡಿ ಆಲ್ರೆಡಿ ಅದು ಗೊತ್ತಾಗಿದ್ದಾನೆ ಹೇಳಿದ್ರೆ ಅದು ಸುಳ್ಳು. ಅದೇನಾದ್ರೂ ಒಂದ್ ದಿವಸ ನನಗೆ ಗೊತ್ತಾಯ್ತಂದ್ರೆ ಅವತ್ತೇ ನೀವು ಕೆಲಸದಲ್ಲಿ ಇಲ್ಲ. ಇವತ್ತು ಬೋರ್ಡ್ಗೆಲ್ಲ ಕಳಿಸಿದೀವಿ, ಆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಮಾಡಿ ನೋಡ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್, ಬೋರ್ಡಿಂದ ಮಾರ್ಕ್ಸ್ ಕಾರ್ಡ್ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಡ್ಯೂಟಿ. ಇಲ್ಲ ಅಂತಂದ್ರೆ ಆವತ್ತೇ ಆದೇಶವನ್ನ ರದ್ದು ಮಾಡಿ ಅದು FIR ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಯಾಕೆಂದ್ರೆ ಮುಂದೆ ಯಾರು ಆ ಕೆಲಸ ಮಾಡಕ್ ಹೋಗ್ಬಾರ್ದು. 44 ಜನ ವರ್ಕರ್ಸ್ ಮತ್ತು 10 ಜನ ಮೇಡಮ್ ಸೆಲೆಕ್ಷನ್ ಮಾಡಿದ್ವಿ. 14 ಜನ ಮಾಡ್ಬೇಕಾಯ್ತು, 4 ಜನ ಹೋಲ್ಡ್ ಮಾಡಿದೀವಿ. ಯಾಕೆಂದ್ರೆ ನಮ್ಗೆ ಯಾಕೆ ಅವ್ರ ಮೇಲೆ ಡೌಟ್ ಬರ್ತದೆ. ಎನ್ಕ್ವೈರಿ ಎಲ್ಲ ಆದ್ಮೇಲೆ ಕ್ಲಿಯರ್ ಆದ್ಮೇಲೆ ಅವ್ರಿಗೆ ಆದೇಶ ಪತ್ರವನ್ನ ಕೊಡ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ವಿತೌಟ್ ಮೈ ಪರ್ಮಿಷನ್ ಕೊಡಕ್ ಹೋಗ್ಬೇಡಿ. ಎನ್ಕ್ವೈರಿ ಆಗಿ ಬರ್ಲಿ. ಯಾಕಂದ್ರೆ ಇವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಮಾಡ್ತಕ್ಕಂಥ ನಂಗೆ ಯಾಕೋ ಮಾರ್ಕ್ಸ್ ಕಾರ್ಡ್ ಮೇಲೆ ಡೌಟ್ ಬರ್ತದೆ. ಆ ಮಾರ್ಕ್ಸ್ ಕಾರ್ಡ್ ಕ್ಲಿಯರ್ ಆಗಲಿ, ಮತ್ತೆ ಆದೇಶವನ್ನು 4 ಜನ ಕೊಡೋಣ. ಅವ್ರಿಗೇನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಎನ್ಕ್ವೈರಿ ಆಗಿ ಬರಲಿ ಫಸ್ಟು. ಎನ್ಕ್ವೈರಿ ಆಗಿ ಬಂದಿದ್ದಾದ್ಮೇಲೆ ಯಾಕೆ 2 ಮಾರ್ಕ್ಸ್ ಕಾರ್ಡ್ ಹಾಕೋ ನಂಗೆ ಡೌಟ್ ಆಗ್ತದೆ ಏನಂತ. ಸೊ DC ಅವ್ರು ನಾನಿಬ್ರು ಬದಾಕಿದ್ವಿ ಅದು ಎನ್ಕ್ವೈರಿಗೆ ಹೋಗ್ಬೇಕಂತ. ಅದಾದ್ಮೇಲೆ ಕೊಡಿ ಅಂತ ಕೇಳ್ಕೊತೀನಿ. ಎಲ್ಲ ನಮ್ಮ ಸಾಕಷ್ಟು ವಿಷಯಗಳನ್ನ ನನ್ನ ಎಲ್ಲ ಅಧಿಕಾರಿಗಳು ಮಾತಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ನಿಮ್ಮ ಕೈಯಲ್ಲಿದೆ ಇವತ್ತು ಜವಾಬ್ದಾರಿ ಕೆಲಸವನ್ನ ನಿಮ್ಮ ಕೈಯಲ್ಲಿದೆ. ಇವತ್ತಿಂದ ಹೊಸ ವರ್ಷದ ಜವಾಬ್ದಾರಿ ಕೆಲಸ ನಿಮ್ಮ ಕೈಯಲ್ಲಿದೆ. ಪ್ರಾಮಾಣಿಕತೆಯಿಂದ ನನ್ನ ತಾಯಂದ್ರು ಮುಳಬಾಗಿಲು ಪ್ರಾಮಾಣಿಕತೆಯಿಂದ ಮಾಡ್ತೀರಂತ ನನ್ನ ನಂಬಿಕೆ ನನಗಿದೆ, ಆ ಭರವಸೆ ನನಗಿದೆ. ದಯವಿಟ್ಟು ಯಾಕೆಂತಂದ್ರೆ ನೀನು ತಪ್ಪು ತಿಳ್ಕೊಂಬೇಡಿ. ಸಪೋಸ್ ನೀವು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತೀರಿ, ಕೆಲಸ ಕಾರ್ಯ ಏನೂ ಬರಲ್ಲ, ಓಕೆನಾ? 9 ಗಂಟೆಗೆ ಎದ್ದೇಳ್ತೀರಿ, ಓಕೆನಾ? 1-2 ತಿಂಗಳು 3 ತಿಂಗಳು ಮತ್ತೆ ನೋಡ್ತಾರೆ. ನೆಕ್ಸ್ಟ್ ಯಾರನ್ನ ಬೈತಾರೆ? ಅಪ್ಪ ಅಮ್ಮ. ನಮ್ಮನ್ನೊಂದು ಕುರುಡುಮಲೆ ದೇವಸ್ಥಾನದಿಂದ ಹೋಗ್ತಾ ಇದ್ವಿ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಕುರುಡುಮಲೆಯಿಂದ ತಾವರೆಕೆರೆಗೆ ಹೋಗ್ತಾ ಇದ್ವಿ, ಊಟ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅವ್ನು MLA ಅಂತ ಮರ್ತೋಗೋ ನನ್ನ ಫ್ರೆಂಡು ಆ ರೋಡಲ್ಲಿ ಹೋಗ್ತಿದ್ದೆ. ಯಾಕೆ ಕಿತ್ತೋಗಿದ್ದು ನನ್ನ ಮಗನ MLA ಅಂತ ಕೇಳ್ತಾವ. ಪಕ್ಕದಲ್ಲಿ ನಾನೇ ಇದನ್ನ ಕಾಣೋ ಅಂತಂದೆ. ಯಾಕೆ ಹೇಳಿ? ಯಾರಾದರೂ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬೈತಾರೆ? ಚೆನ್ನಾಗಿಲ್ಲ ಅಂದ್ರೆ ಯಾರು ಬೈತಾರೆ? ನನ್ನ ಬೈತಾರೆ, ಹೌದಲ್ವಾ? ನಾನು ಇನ್ನು ಕೆಟ್ಟ ಕೆಲಸ ಮಾಡಿದ್ರೆ ಯಾರು ಬೈತಾರೆ? ಅದು ನನ್ನ ಬೈಯೋದು. ತಾಲೂಕಲ್ಲಿ ಯಾರೇ ತಪ್ಪು ಕೆಲಸ ಮಾಡಿದ್ರೆ ನನ್ನ ಬೈಯೋದು, ಒಳ್ಳೆ ಕೆಲಸ ಮಾಡಿದ್ರೆ ನನ್ನೇ ಬೈಯೋದು. ಸೊ ಅದರಿಂದ ಒಳ್ಳೆ ಕೆಲಸ ಮಾಡಬೇಕು, ಕೆಟ್ಟ ಕೆಲಸ ಮಾಡ್ಬೇಕು ಅನ್ನೋದನ್ನ ಜವಾಬ್ದಾರಿ ನಿಮ್ಗೆ ಬಿಡ್ತೀವಿ. ಅದರಿಂದ ಎಲ್ಲ ನನ್ನ ಅಕ್ಕಂಗಿರು ತಾಯಿದ್ರು ಪ್ರಾಮಾಣಿಕತೆಯಿಂದ ವರ್ಕ್ ಮಾಡಿ. ನಾನು ಒಂದಂತೂ ಮಾತು ಹೇಳ್ತೀನಿ ನೋಡು, ಕರ್ಮ ಇದೆಯಲ್ಲ ನಾವು ಹಾಕಿದ್ದು ನಾವೇ ತಿನ್ಬೇಕು. ಮೊದಲು ಹೇಳ್ತಾ ಇದ್ರು ನೀ ಬಿಡ್ಲ ಅನ್ಬಿಸ್ತಾರಪ್ಪ, ಹೌದಾ? ಹಿಂದೆ ಕಾಲ ಅಂತಿದ್ರು ಏನಾಗತ್ತ, ಇವ್ರು ಮಾಡೋ ಕೆಲಸ ಇವ್ರು ಮಕ್ಳು ಅನ್ಭೋಗಿಸ್ತಾ ಇದ್ರ. ದೇವರಾಣೆಗಲ್ಲ, ನಾ ಮಾಡಿ ನೆಕ್ಸ್ಟ್ ಮಂತ್ ಅನ್ಭೋಗಿಸ್ಬೇಕು. ಅದಕ್ಕೆ ಮಾಡೋಕ್ಕಿಂತ ಮುಂಚೆ ಎಷ್ಟು ಮಾಡ್ಕೋ, ಕೆಟ್ಟದಾಗ್ಬೇಕ ಒಳ್ಳೇದಾಗ್ಬೇಕಂತ ಎಷ್ಟು ಮಾಡ್ಕೊಳ್ಳಿ.
ಯಾವತ್ತಾದ್ರೂ ನೀವು ನೋಡಿದ್ದೀರಾ ರಾಗಿ ಹಾಕಿ ಭತ್ತ ಬಂದಿರೋದು? ರಾಗಿ ಹಾಕ್ಬಿಟ್ಟು ಭತ್ತ ಬರ್ತಾ ರಾಗಿನೇ ಬರೋದು. ಇಲ್ಲ ಭತ್ತ ಹಾಕಿ ರಾಗಿ ಬರುತ್ತಾ? ಬರಲ್ಲ. ನೀವೇನ್ ಹಾಕ್ರೆ ಅದು ವಾಪಸ್ ನಿಮ್ಗೆ ಬರ್ತದೆ. ಲಾಸ್ಟ್ ತಿನ್ಬೇಕಾಗಿದ್ದಾರೋ ನಾವೇ. ಅದಕ್ಕೆ ಹಾಕಕ್ಕಿಂತ ಮುಂಚೆ ಯೋಚನೆ ಮಾಡಿ ಏನ್ ಹಾಕ್ಬೇಕು, ಒಳ್ಳೇದು ಹಾಕ್ಬೇಕಾ ಕೆಟ್ಟದ್ದು ಹಾಕ್ಬೇಕಾದ್ರು. ಯಾಕಂದ್ರೆ ತುಂಬಾ ಕಡುಬಡವರು ಮಕ್ಕಳು ನಿಮ್ ಕೈ ಕೊಡೋದು, ಕಡುಬಡವರು ಮಕ್ಕಳು ನಿಮ್ ಕೈ ಕೊಡೋದು. ಆ ಮಕ್ಕಳ ಫಸ್ಟ್ ನನ್ನ ಪ್ರಕಾರ ನೀವೇ ತಾಯಂದಿರು. ದಯವಿಟ್ಟು ಒಳ್ಳೆ ವಿದ್ಯೆಯನ್ನು ಕಲಿಸಿ, ಒಳ್ಳೆ ಬುದ್ಧಿಯನ್ನು ಕಲಿಸಿ, ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿ ಅಂತ ಕೇಳ್ಕೊಂತ ಅವಕಾಶವನ್ನ ಒಳ್ಳೇದಾಗ್ಲಿ. ಹೊಸ ವರ್ಷದಿಂದ ಹೊಸ ಜೀವನ ಕಟ್ಕೊಂತ ಇದ್ರಿ. ನಿಮ್ಮೆಲ್ಲ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ತಾಯಂದ್ರಿಗೂ ಒಳ್ಳೇದಾಗಲಿ.